ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುಣನವರ್. ಬೆಂಗಳೂರು ಜನರಿಗೆ ಅಥವಾ ಸ್ಪೆಷಲಿ ಈ ನೈಸ್ ರೋಡ್ ಅಲ್ಲಿ ಓಡಾಡೋ ಪ್ರತಿಯೊಬ್ಬರಿಗೂ ಈಗ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಇಷ್ಟು ವರ್ಷಗಳಿಂದ ನಾವು ಟೋಲ್ ಕೊಡ್ತಾ ಇದ್ವಿ, ಈಗ ಸಡನ್ಲಿ ಟೋಲ್ ಕೊಡಬೇಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಅಷ್ಟಕ್ಕೂ ಈ ನೈಸ್ ರೋಡ್ ವಿಚಾರದಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಿದೆ? ಟೋಲ್ ನಿಲ್ಸೋಕೆ ಹಂತಕ್ಕೆ ಇಶ್ಯೂ ಯಾಕೆ ಬಂದಿದೆ? ಕೋರ್ಟ್ ನಲ್ಲಿ ಏನಾಯ್ತು? ಮತ್ ನಾವು ಇಷ್ಟು ವರ್ಷ ಕೊಟ್ಟ ಈ ಟೋಲ್ ದುಡ್ಡಿನ ಸ್ಟೋರಿ ಏನು? ಈ ಎಲ್ಲಾ ಕ್ವಶನ್ಸ್ಗೆ ಈಗ ಒಂದೊಂದಾಗಿ ಆನ್ಸರ್ ಕೊಡ್ತೀನಿ, ಬನ್ನಿ. ಇತ್ತೀಚೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೇ ನೈಸ್ ರೋಡ್ ಯೂಸರ್ಸ್ಗೆ ಟೋಲ್ ಕೊಡಬೇಡಿ ಅಂತ ಕರೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಗವರ್ಮೆಂಟ್ಗೆ 10 ದಿನದ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ಬರೋದಕ್ಕೆ ಮೇನ್ ರೀಸನ್ ಕರ್ನಾಟಕ ಹೈಕೋರ್ಟ್ ನ ರೀಸೆಂಟ್ ಜಡ್ಜ್ಮೆಂಟ್ ಮತ್ತು ಅದರಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾಡಿರುವಂತ ಸೀರಿಯಸ್ ಅಬ್ಸರ್ವೇಷನ್ಸ್. ಹಾಗಾಗಿ ಇಷ್ಟು ದಿನ ಸಾಮಾನ್ಯವಾಗಿ ನಡೀತಿದ್ದ ಈ ನೈಸ್ ರೋಡ್ ಟೋಲ್ ಇಶ್ಯೂ ಈಗ ಮತ್ತೆ ದೊಡ್ಡ ಡಿಸ್ಕಷನ್ಸ್ಗೆ ಎಡೆ ಮಾಡಿಕೊಟ್ಟಿದೆ. ಅಸಲಿಗೆ ಈ ನೈಸ್ ರೋಡ್ ಅಂದ್ರೆ ನಿನ್ನೆ ಮೊನ್ನೆ ಶುರುವಾದ ಪ್ರಾಜೆಕ್ಟ್ ಅಲ್ಲ. ಇದು ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಅದರ ಒಂದು ಪಾರ್ಟ್, ಅಂದ್ರೆ BMICP ನ ಒಂದು ಪಾರ್ಟ್. ದೊಡ್ಡ ವಿಷನ್ ಇಟ್ಕೊಂಡು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲಾಗಿತ್ತು. ಆದ್ರೆ ಈಗ 25 ವರ್ಷಕ್ಕೂ ಹೆಚ್ಚಾಗ್ಬಿಟ್ಟಿದೆ. ಕೋರ್ಟ್ ನಲ್ಲಿ ಬಂದಿರೋ ಡೀಟೇಲ್ಸ್ ಪ್ರಕಾರ ಒರಿಜಿನಲ್ ಪ್ರಾಜೆಕ್ಟ್ ನಲ್ಲಿ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಇರಬೇಕಿತ್ತು. ಆದ್ರೆ ಗೌರ್ಮೆಂಟ್ ಅಫಿಡೇಟ್ ಪ್ರಕಾರ ಸುಮಾರು 25-26 ವರ್ಷಗಳಲ್ಲಿ ನೈಸ್ ಕೇವಲ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ನಿರ್ಮಿಸಿದೆ ಅನ್ನೋ ವಿಚಾರ ಕೋರ್ಟ್ ಮುಂದೆ ಬಂದಿದೆ. ಇದನ್ನೇ ಕೋರ್ಟ್ ಸೀರಿಯಸ್ ಆಗಿ ಕ್ವಶನ್ ಮಾಡಿದೆ. 25 ವರ್ಷ ಅಂದ್ರೆ ಸಣ್ಣ ಟೈಮ್ ಅಲ್ಲ ಅವರು. ಈ ಪ್ರಾಜೆಕ್ಟ್ ಗಾಗಿ ಲ್ಯಾಂಡ್ ಅಕ್ವಿಸಿಷನ್ಸ್ ಆಗಿದೆ, ಫಾರ್ಮರ್ಸ್ ಲ್ಯಾಂಡ್ ಹೋಗಿದೆ, ಕಾಂಪನ್ಸೇಷನ್ ಬಗ್ಗೆ ಡಿಸ್ಪ್ಯೂಟ್ಸ್ ಇವೆ, ಕೋರ್ಟ್ ಕೇಸಸ್ ಆಗಿದೆ. ಅಂದ್ರೆ ಒರಿಜಿನಲ್ ಪ್ರಾಜೆಕ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋ ಕ್ವಶನ್ ಈಗ ಮತ್ತೆ ಶುರು ಆಗಿದೆ. ಅದಕ್ಕೆ ಹೈಕೋರ್ಟ್ ಕೂಡ ಪ್ರಾಜೆಕ್ಟ್ ಬಗ್ಗೆ ಸ್ಟ್ರಾಂಗ್ ಅಬ್ಸರ್ವೇಷನ್ಸ್ ಮಾಡಿದೆ. ಕೋರ್ಟ್ ಪ್ರಾಜೆಕ್ಟ್ ನ ಅಕೌಂಟೆಂಟ್ಸ್ ಬಗ್ಗೆ ಫಾರೆನ್ಸಿಕ್ ಆಡಿಟ್ ಮತ್ತು ಇಂಡಿಪೆಂಡೆಂಟ್ ಎನ್ಕ್ವೈರಿ ಇಂಪಾರ್ಟೆಂಟ್ ಇದೆ ಅನ್ನೋ ಮಟ್ಟಿಗೆ ಈ ಇಶ್ಯೂ ಹೋಗಿದೆ. ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಈ ಇಶ್ಯೂ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನೋದ್ರ ಬಗ್ಗೆ. ಆದ್ರೆ ಇಲ್ಲಿ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿ ಇರಬೇಕು. ಈ ಕೋರ್ಟ್ ಪ್ರಾಜೆಕ್ಟ್ ಬಗ್ಗೆ ಸೀರಿಯಸ್ ಅಬ್ಸರ್ವೇಷನ್ ಮಾಡಿದೆ ಅಂದ್ರೆ ನೈಸ್ ರೋಡ್ ಅಲ್ಲಿ ನೀವು ಇಷ್ಟು ವರ್ಷ ಕಟ್ಟಿದ ಪ್ರತಿಯೊಂದು ರೂಪಾಯಿ ಟೋಲ್ ಇಲ್ಲಿಗಲ್ ಅಂತ ಕೋರ್ಟ್ ಹೇಳಿದೆ ಅಂತ ಅರ್ಥ ಅಲ್ಲ. ಎರಡನ್ನ ಮಿಕ್ಸ್ ಮಾಡಬಾರ್ದು. ಕೋರ್ಟ್ ಯಾವ ಇಶ್ಯೂ ಬಗ್ಗೆ ಏನ್ ಹೇಳಿದೆ ಅನ್ನೋದನ್ನ ಎಕ್ಸಾಕ್ಟ್ಲಿ ನೋಡ್ಬೇಕು. ನಾವು ನ್ಯೂಸ್ ಮಾಡುವಾಗ ಈ ಕೋರ್ಟ್ ಹೇಳಿದ್ದನ್ನೇ ಹೇಳ್ಬೇಕು. ನಮ್ಮಿಂದ ಎಕ್ಸ್ಟ್ರಾ ಮಸಾಲ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಈ ಚಾನಲ್ ನಾವು ಸೃಷ್ಟಿ ಮಾಡಿರೋದು. ಅಂದ್ರೆ ಜನ ಕೇಳೋ ಕ್ವಶನ್ಸ್ ಮಾತ್ರ ವ್ಯಾಲಿಡ್ ಆಗಿರ್ಬೇಕು. ಪ್ರಾಜೆಕ್ಟ್ ಬಗ್ಗೆ ಇಷ್ಟೆಲ್ಲ ಕ್ವಶನ್ಸ್ ಇದ್ದಾಗ ಟೋಲ್ ಕಲೆಕ್ಷನ್ ಹೇಗೆ ಕಂಟಿನ್ಯೂ ಆಗ್ತಿದೆ ಅನ್ನೋದು ನೈಸ್ ರೋಡ್ ಅಲ್ಲಿ ಟೋಲ್ ಕಲೆಕ್ಷನ್ ಈಗಲೂ ನಡೀತಿದೆ. ಅದ್ರ ಮೇಲೆ ಜುಲೈ 1, 2026 ರಿವೈಸ್ಡ್ ಟೋಲ್ ರೇಟ್ಸ್ ಕೂಡ ಬಂದಿದೆ. ಅಂದ್ರೆ ಒಂದು ಸೈಡ್ ಅಲ್ಲಿ ಕೋರ್ಟ್ ಅಲ್ಲಿ ಪ್ರಾಜೆಕ್ಟ್ ಬಗ್ಗೆ ಸೀರಿಯಸ್ ಕ್ವಶನ್ಸ್ ನಡೀತಾಗ, ಇನ್ನೊಂದು ಸೈಡ್ ಅಲ್ಲಿ ನಮ್ಮ ಫಾಸ್ಟ್ ಟ್ಯಾಗ್ ನಿಂದ ಮನಿ ರೆಗ್ಯುಲರ್ ಆಗಿ ಡಿಟೆಕ್ಟ್ ಆಗ್ತಾನೆ ಇದೆ. ಇನ್ನು ಟೋಲ್ ಎಷ್ಟು ಅಂತ ನೋಡಿದ್ರೆ ನೀವು ಯಾವ ಸ್ಟೆಚ್ ಯೂಸ್ ಮಾಡ್ತಿರೋ ಅದ್ರ ಮೇಲೆ ರೇಟ್ ಚೇಂಜ್ ಆಗುತ್ತೆ. ಇಲ್ಲಿರಂತ ಬೆಂಗಳೂರಿಗೆ ಅಥವಾ ನೈಸ್ ರೋಡ್ ಯೂಸ್ ಮಾಡೋರಿಗೆ ಇದ್ರ ಬಗ್ಗೆ ಅರಿವಿರುತ್ತೆ. ಆದ್ರೂ ಕೂಡ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ. ಕಾರ್ಗೆ ಹೊಸೂರು ರೋಡ್ ಟು ಬನ್ನೇರ್ಘಟ್ಟ ರೋಡ್ 72 ರೂಪಾಯಿ, ಬನ್ನೇರ್ಘಟ್ಟ ಟು ಕನಕಪುರ 53 ರೂಪಾಯಿ, ಮೈಸೂರು ರೋಡ್ ಟು ಮಾಗಡಿ ರೋಡ್ 77 ರೂಪಾಯಿ, ಲಿಂಕ್ ರೋಡ್ಗೆ 83 ರೂಪಾಯಿ ಅಂತ ರೇಟ್ಸ್ ಇದೆ. ಅಂದ್ರೆ ನೈಸ್ ರೋಡ್ಗೆ ಒಂದು ಫ್ಲಾಟ್ ಟೋಲ್ ಇಲ್ಲ, ಸೆಕ್ಷನ್ ವೈಸ್ ಚಾರ್ಜಸ್ ಇದೆ. ಈಗ ನೀವೇ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಮಾಡಿ ನೋಡಿ. ಸೇ ಫಾರ್ ಎಕ್ಸಾಂಪಲ್, ಒಬ್ರು ಡೈಲಿ ಆಫೀಸ್ ಹೋಗ್ತಿದ್ದಾರೆ, ಒಂದ್ ಸ್ಟ್ರೆಚ್ಗೆ 72, ಹೋಗಕ್ಕೆ 72, ಬರಕ್ಕೆ 72 ಅಂದ್ರೆ ಡೈಲಿ 144, ತಿಂಗಳಿಗೆ 25 ವರ್ಕಿಂಗ್ ಡೇಸ್ ಅಂದ್ರೆ ಸುಮಾರು 3600 ಟೋಲ್. ಪೆಟ್ರೋಲ್ ಬೇರೆ, ಕಾರ್ ಮೇಂಟೆನೆನ್ಸ್ ಬೇರೆ, ಇನ್ಶೂರೆನ್ಸ್ ಬೇರೆ, ಅದ್ರ ಮೇಲೆ ಮಂತ್ಲಿ 3000-4000 ಟೋಲ್ ಅಂದ್ರೆ ಕಾಮನ್ ಮ್ಯಾನ್ಗೆ, ಸಾಮಾನ್ಯ ಜನರಿಗೆ ಅದು ಸ್ಮಾಲ್ ಅಮೌಂಟ್ ಅಲ್ವೇ ಅಲ್ಲ. ಹಾಗಾದ್ರೆ ಜನ ನಾವು ಇಷ್ಟು ವರ್ಷ ಟೋಲ್ ಕಟ್ಟಿದೀವಿ, ಟೋಲ್ ಕಲೆಕ್ಷನ್ಸ್ ಎಷ್ಟು, ಆ ಮನಿ ಎಲ್ಲಿ ಹೋಗಿದೆ ಅಂತ ಕೇಳ್ತಿರೋದು ತಪ್ಪ? ಡೆಫಿನೆಟ್ಲಿ ಇಲ್ಲ. ಇದು ರೀಸನಬಲ್ ಕ್ವಶನ್ಸ್, ವ್ಯಾಲಿಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಆದ್ರೆ ಮತ್ತೊಂದು ಸೈಡ್ ಕೂಡ ನಾವು ನೋಡ್ಬೇಕು. ಈ ನೈಸ್ ಕಂಪನಿ ಸೈಡ್ ಇಂದ ಈ ಟೋಲ್ ರಿವಿಷನ್ಗೆ ಅಗ್ರಿಮೆಂಟ್ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಗಳ ಆಧಾರ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ಇವ್ರ ಮನಸ್ಸಿಗೆ ಬಂದ ಅಮೌಂಟ್ ಹಾಕೊಂಡಿದ್ದಾರೆ ಅಂತ ಸ್ಟ್ರೇಟ್ ಆಗಿ ಹೇಳೋಕೆ ಕೂಡ ಪ್ರಾಪರ್ ಪ್ರೂಫ್ ನಮ್ಮಲ್ಲಿ ಇಲ್ಲ. ಅದಕ್ಕೆ ಇಶ್ಯೂಸ್ ನಲ್ಲಿ ಫ್ಯಾಕ್ಟ್ಸ್ ಎರಡೂ ಸೈಡ್ ಇಂದ ನಾವು ಚೆಕ್ ಮಾಡಬೇಕು. ಫ್ಯಾಕ್ಟ್ ಚೆಕ್ ಮಾಡೋದ್ರಿಂದ ನಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಆದ್ರೆ ರಿಯಲ್ ಕ್ವಶನ್ ಇದಕ್ಕಿಂತ ದೊಡ್ಡದಿದೆ. ಈ ಟೋಲ್ ಕಲೆಕ್ಷನ್ಸ್ಗೆ ಈಗ ಲೀಗಲ್ ಮತ್ತು ಕಾಂಟ್ರಾಕ್ಚುಯಲ್ ಬೇಸಸ್ ಏನು? ಇನ್ನು ಎಷ್ಟು ವರ್ಷ ನಾವು ಟೋಲ್ ಕಲೆಕ್ಟ್ ಮಾಡಬಹುದು? ಇಷ್ಟು ವರ್ಷದಲ್ಲಿ ಟೋಟಲ್ ಎಷ್ಟು ರೆವೆನ್ಯೂ ಬಂದಿದೆ? ಪ್ರಾಜೆಕ್ಟ್ಗೆ ಎಷ್ಟು ಮನಿ ಇನ್ವೆಸ್ಟ್ ಆಗಿದೆ? ಮೇಂಟೆನೆನ್ಸ್ಗೆ ಎಷ್ಟು ಸ್ಪೆಂಡ್ ಆಗಿದೆ? ಒರಿಜಿನಲ್ ಅಗ್ರಿಮೆಂಟ್ ನಲ್ಲಿ ಇದ್ದ ಕೆಲಸಗಳಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ? ಈ ಡೀಟೇಲ್ಸ್ಗೆ ಗವರ್ಮೆಂಟ್ ಮತ್ತು ನೈಸ್ ಪಬ್ಲಿಕ್ ಗೆ ಕ್ಲಿಯರ್ ಆಗಿ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋದ್ರಿಂದ ಪಬ್ಲಿಕ್ ಗೆ ಕ್ಲಿಯರ್ ಒಂದು ಐಡಿಯಾ ಬರುತ್ತೆ. ಇದಕ್ಕೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಟೋಲ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ.
ಅವರ ಆರ್ಗ್ಯುಮೆಂಟ್ ಏನಂದ್ರೆ ಹೈಕೋರ್ಟ್ ನ ರೀಸೆಂಟ್ ಅಬ್ಸರ್ವೇಷನ್ ನೋಡಿದ್ಮೇಲೆ ನೈಸ್ ರೋಡ್ ಟೋಲ್ ಕಲೆಕ್ಷನ್ ಕಂಟಿನ್ಯೂ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಗವರ್ಮೆಂಟ್ ನೈಸ್ ರೋಡ್ ನ ಟೋಲ್ ಕಲೆಕ್ಷನ್ ಸ್ಟಾಪ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಬಹುದು ಅನ್ನೋದು ಅವರ ಒಂದು ಡಿಮ್ಯಾಂಡ್ ಆಗಿದೆ. ಆದ್ರೆ ಇಲ್ಲಿ ಪಬ್ಲಿಕ್ ಅವರು ಕೂಡ ಒಂದು ವಿಚಾರವನ್ನ ನೆನ್ಪು ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಹೇಳಿದ್ರು ಅಂದ ತಕ್ಷಣ ಟೋಲ್ ಪ್ಲಾಸ್ಗೆ ಹೋಗಿ ನಾನು ಟೋಲ್ ಕೊಡಲ್ಲ ಅಂತ ಬ್ಯಾರಿಯರ್ ಮುಂದೆ ಫೈಟ್ ಮಾಡೋದು ಬೇಡ. ಪೊಲಿಟಿಕಲ್ ಲೀಡರ್ ಒಬ್ರು ಕಾಲ್ ಕೊಟ್ಟಿರೋದು ಒಂದ್ ಕಡೆ ಆದ್ರೆ ಗವರ್ಮೆಂಟ್ ಆಫೀಸರ್ ಆರ್ಡರ್ ಅಥವಾ ಬೈಂಡಿಂಗ್ ಕೋರ್ಟ್ ಆರ್ಡರ್ ಮೂಲಕ ಟೋಲ್ ಕಲೆಕ್ಷನ್ ಸ್ಟಾಪ್ ಆಗಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಈ ಎರಡನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕು. ಈ ಎರಡನ್ನ ಸೇಮ್ ಅಂತ ನಾವು ನೋಡ್ಬಾರ್ದು. ಹಾಗಾದ್ರೆ ಗೌರ್ಮೆಂಟ್ಗೆ ನಮ್ ಕ್ವಶನ್ ಏನು, ಟೋಲ್ ಸ್ಟಾಪ್ ಮಾಡ್ತೀರಾ ಇಲ್ವಾ? ಅಷ್ಟೇ ಅಲ್ಲ, ಮೊದಲು ಫುಲ್ ಅಕೌಂಟ್ಸ್ ಕೊಡಿ. ಇಷ್ಟು ವರ್ಷದಲ್ಲಿ ಟೋಟಲ್ ಟೋಲ್ ಕಲೆಕ್ಷನ್ ಎಷ್ಟಾಗಿದೆ, ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಗಿದೆ, ಮೇಂಟೆನೆನ್ಸ್ಗೆ ಎಷ್ಟು, ಅಗ್ರಿಮೆಂಟ್ ನಲ್ಲಿ ಟೋಲ್ ಕಲೆಕ್ಷನ್ ಪೀರಿಯಡ್ ಎಷ್ಟು, ಇನ್ನು ಎಷ್ಟು ವರ್ಷ ಕಲೆಕ್ಟ್ ಮಾಡಬಹುದು, ಲ್ಯಾಂಡ್ ಅಕ್ವಿಜಿಷನ್ ಮತ್ತು ಕಾಂಪನ್ಸೇಷನ್ ಡಿಸ್ಪ್ಯೂಟ್ ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ಹೇಳಿ, ಒರಿಜಿನಲ್ ಪ್ರಾಜೆಕ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ, ಇದೆಲ್ಲರ ಬಗ್ಗೆ ನಾವು ಮಾತಾಡಬೇಕು. ಯಾಕಂದ್ರೆ ಇದು ಜಸ್ಟ್ 72 ರೂಪಾಯಿ ಅಥವಾ 83 ರೂಪಾಯಿ ಇಶ್ಯೂ ಅಲ್ಲ. ಡೈಲಿ ಕಮಿಟ್ ಮಾಡೋ ಸಾವಿರಾರು ಜನರ ಪಾಕೆಟ್ ನಿಂದ ವರ್ಷಾನುಗಟ್ಲೆ ಈ ದುಡ್ಡು ಹೋಗ್ತಾನೆ ಇದೆ. ಒಬ್ಬರಿಗೆ 1000 ಇರ್ಬೋದು, ಇನ್ನೊಬ್ಬರಿಗೆ 3000 ಇರ್ಬೋದು, ರೆಗ್ಯುಲರ್ ನೈಸ್ ರೋಡ್ ಯೂಸ್ ಮಾಡೋರಿಗೆ 4000 ಕೂಡ ಆಗ್ಬೋದು. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು? ಅದ್ರ ಕಂಪ್ಲೀಟ್ ಅಕೌಂಟ್ ಪಬ್ಲಿಕ್ ಯಾಕೆ ಸಿಗಬಾರದು? ಸಿಗೋದ್ರಿಂದ ಈ ಇಶ್ಯೂಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಚಾರ ಕೂಡ ಹಾನೆಸ್ಟ್ ಆಗಿ ಹೇಳ್ಬೇಕು. ನೈಸ್ ರೋಡ್ ಬೆಂಗಳೂರು ಜನರಿಗೆ ಯೂಸ್ಫುಲ್ ಆಗಿದೆ. ಟ್ರಾಫಿಕ್ ಅವಾಯ್ಡ್ ಮಾಡೋಕೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗಕ್ಕೆ ಸಾಕಷ್ಟು ಜನರಿಗೆ ಈ ರೋಡ್ ಡಿಪೆಂಡೆಂಟ್ ಏನಾಗಿದ್ದಾರೆ ಅವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ರೋಡ್ ಉಪಯೋಗವೇ ಇಲ್ಲ ಅಂತ ಹೇಳೋದು ಕೂಡ ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ. ಇಶ್ಯೂ ರೋಡ್ ಬೇಕಾ ಬೇಡವಾ ಅನ್ನೋದಲ್ಲ. ಇಶ್ಯೂ ಏನಂದ್ರೆ ರೋಡ್ ಯೂಸ್ ಮಾಡ್ತೀವಿ, ಟೋಲ್ ಕೊಡ್ತೀವಿ, ಬಟ್ ಟೋಲ್ ಕಲೆಕ್ಷನ್ ಹೇಗ್ ನಡೀತಿದೆ, ಲೀಗಲ್ ಆಗಿ ನಡೀತಿದ್ಯಾ, ಅಗ್ರಿಮೆಂಟ್ ಏನ್ ಹೇಳುತ್ತೆ, ಪ್ರಾಜೆಕ್ಟ್ ಆಬ್ಲಿಗೇಷನ್ಸ್ ಏನು, ಮನಿ ಎಷ್ಟು ಕಲೆಕ್ಷನ್ ಆಗಿದೆ, ಎಲ್ಲಿ ಹೋಗ್ತಿದೆ, ಏನ್ ಮಾಡ್ತಿದ್ದಾರೆ, ಎಲ್ಲವನ್ನ ಟ್ರಾನ್ಸ್ಪರೆಂಟ್ ಆಗಿ ಜನರಿಗೆ ಹೇಳಬೇಕು, ಜನರ ಕ್ವಶನ್ ಮಾಡಬೇಕು. ಹಾಗಾಗಿ ಯಾರಾದ್ರೂ ನೈಸ್ ರೋಡ್ ಕಂಪ್ಲೀಟ್ಲಿ ಇಲ್ಲಿಗಲ್ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ಅದನ್ನ ನಂಬಕ್ ಹೋಗ್ಬೇಡಿ. ಅದೇ ರೀತಿ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಲೀಗಲ್ ಅನ್ನೋ ಕ್ವಶನ್ ಮಾಡಿದ್ರು ಕೂಡ ಅದನ್ನು ಕೂಡ ನೀವು ನಂಬಕ್ ಹೋಗ್ಬೇಡಿ. ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ, ಅಗ್ರಿಮೆಂಟ್ ಏನ್ ಹೇಳುತ್ತೆ, ಗೌರ್ಮೆಂಟ್ ರೆಕಾರ್ಡ್ಸ್ ಏನ್ ಹೇಳುತ್ತೆ, ಇದನ್ನೆಲ್ಲ ಕೂಡ ನೀವು ಖುದ್ದಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೋಡಿ ಡಿಸೈಡ್ ಮಾಡಿ. ಆದ್ರೆ ಒಂದಂತೂ ನಿಜ, ಪಬ್ಲಿಕ್ಗೆ ಕ್ವಶನ್ಸ್ ಕೇಳೋ ಫುಲ್ ರೈಟ್ಸ್ ಇದೆ. ನಾವು ಟೋಲ್ ಕೊಡ್ತೀವಿ ಅಂದ್ರೆ ಅದರ ಕ್ಯಾಲ್ಕುಲೇಷನ್ಸ್ ಏನು ಅಂತ ಕೇಳೋಂಥ ಪ್ರತಿಯೊಂದು ಹಕ್ಕು ಜನರಿಗಿದೆ. ಎಷ್ಟು ವರ್ಷ ಕೊಡ್ಬೇಕಂತ ಕೇಳ್ಬೋದು, ಪ್ರಾಜೆಕ್ಟ್ ಸ್ಟೇಟಸ್ ಏನಂತ ಕೇಳ್ಬೋದು, ನಮ್ ದುಡ್ಡು ಬಗ್ಗೆ ಅಕೌಂಟಬಿಲಿಟಿ ಕೇಳೋದು ಕೂಡ ತಪ್ಪಲ್ಲ. ಈಗ ಬಾಲು ಗೌರ್ಮೆಂಟ್ ಕೋರ್ಟ್ ಅಲ್ಲಿ. ಕುಮಾರಸ್ವಾಮಿ ಅವರು ಗೌರ್ಮೆಂಟ್ಗೆ 10 ದಿನದ ಡೆಡ್ ಲೈನ್ ಕೊಟ್ಟಿದ್ದಾರೆ. ಆಗ್ಲೇ ಹೇಳ್ದಂಗೆ ಗೌರ್ಮೆಂಟ್ ನೆಕ್ಸ್ಟ್ ಏನ್ ಮಾಡುತ್ತೆ? ಟೋಲ್ ಸ್ಟಾಪ್ ಮಾಡುತ್ತಾ, ನೈಸ್ ಜೊತೆ ಮಾತಾಡುತ್ತಾ, ಎನ್ಕ್ವೈರಿ ಮಾಡುತ್ತಾ, ಇಲ್ಲ ಎಕ್ಸಿಸ್ಟಿಂಗ್ ಸಿಸ್ಟಮ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತಾ? ಈ ಮುಂದಿನ ಒಂದು ಕೆಲವು ದಿನಗಳಲ್ಲಿ ಇಶ್ಯೂ ಇನ್ನಷ್ಟು ಹೀಟ್ ಆಗೋ ಸಾಧ್ಯತೆ ಇದೆ. ಒಟ್ಟಲ್ಲಿ ಸ್ಟೋರಿ ಸಿಂಪಲ್. ಒಂದ್ ಸೈಡ್ ನಲ್ಲಿ ವರ್ಷಾನುಗಟ್ಲೆಯಿಂದ ಟೋಲ್ ಕಲೆಕ್ಷನ್, ಇನ್ನೊಂದ್ ಕಡೆ ಹೈಕೋರ್ಟ್ ನ ಸೀರಿಯಸ್ ಅಬ್ಸರ್ವೇಷನ್ಸ್. ಈಗ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನೇ ಟೋಲ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ, ಬಟ್ ಅಫಿಷಿಯಲ್ ಲೀಗಲ್ ಪೊಸಿಷನ್ ಏನು ಅನ್ನೋದು ಗೌರ್ಮೆಂಟ್ ಕ್ಲಿಯರ್ ಮಾಡಬೇಕು. ಯಾಕಂದ್ರೆ ರೋಡ್ ಯೂಸ್ ಮಾಡೋದು ನಾವುಗಳು, ಟೋಲ್ ಪೇ ಮಾಡೋದು ನಾವುಗಳು. ಹಾಗಾದ್ರೆ ಈ ಟೋಲ್ ಮನಿನ ಕಂಪ್ಲೀಟ್ ಆಗಿ ಅಕೌಂಟ್ ಕೇಳೋ ರೈಟ್ ಕೂಡ ನಮ್ಮದೇ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೈಸ್ ರೋಡ್ಗೆ ಟೋಲ್ ಇರಬೇಕಾ, ಅಥವಾ ಇಷ್ಟು ದಿನ ಕೊಟ್ಟಿರೋಂಥ ಟೋಲ್ ಸಾಕಾ, ಅಥವಾ ಗೌರ್ಮೆಂಟ್ ಈಗ ಟೋಲ್ ಸ್ಟಾಪ್ ಮಾಡಬೇಕಾ? ಕಮೆಂಟ್ ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಇಂತಹ ಸ್ಟ್ರೇಟ್, ಬ್ಯಾಲೆನ್ಸ್ಡ್ ಮತ್ತು ಗ್ರೌಂಡ್ ಲೆವೆಲ್ ನ್ಯೂಸ್ಗಾಗಿ ನಮ್ಮ ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.